ಪ್ರೀತಿಯ ನಾಗರಿಕ ಬಂಧುಗಳಿಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ನಮ್ಮ ರಾಜ್ಯದ ಮೇಲೆ ಇರಲಿ, ನಮ್ಮ ಜಿಲ್ಲೆ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇನಾದರೂ ಕ್ವಶನ್ಸ್ ಇದೆ ಪರ್ಟಿಕ್ಯುಲರ್? ಯಾವುದು? ಎತ್ತಿನ ಹೊಳೆ ಮಾಡ್ತಾ ಇದ್ದೀವಲ್ಲ. ಎತ್ತಿನ ಹೊಳೆ ನಮ್ಮ ಕನಸಿನ ಕೂಸು. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಗೆ ಪ್ರಮುಖವಾಗಿ ರೈತರುಗಳಿಗೆ ಹಾಗೂ ಕುಡಿಯುವ ನೀರಿಗೆ ಸಮಗ್ರವಾದ ಯೋಜನೆಯನ್ನು ಎತ್ತಿನ ಹೊಳೆ ಮಾಡ್ತಾ ಇದ್ದೀವಿ. ನಮ್ಮದು ಟೇಲ್ ಲಾಸ್ಟ್ಗೆ ಇರುವಂತಹ ಜಿಲ್ಲೆ ಥೈಲ್ಯಾಂಡ್. ಆದ್ದರಿಂದ ಈ ಟೇಲ್ ಲ್ಯಾಂಡ್ಗೆ ಎಲ್ಲ ಜಮೀನುಗಳಿಗೆ ನೀರು ಕೊಡುವಂತಹ ಜವಾಬ್ದಾರಿ ನಮ್ಮ ಸರ್ಕಾರದ್ದಾಗಿರ್ತದೆ. ಆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಡೀತಾ ಇದೆ. ಈಗ ನೋಡಿ, ಈಗ ಪ್ರಾಜೆಕ್ಟ್ಸು, ಸಿವಿಲ್ ವರ್ಕ್ಸು ಹೇಳಕ್ ಬರಲ್ಲ. ಈಗ ನಾವು ಅಂದ್ಕೊಂಡಿರ್ತೀವಿ ರೆಗ್ಯುಲರ್ ಮಣ್ಣು ತೆಗಿಬೇಕು ಅಂತ. ಒಂದೇ ಒಂದು ಬಂಡೆ ಸಿಕ್ಬಿಟ್ರೆ ಒಂದು ಬಂಡೆ ಹೊಡೆಯೋಕ್ಕೆ 1 ವರ್ಷ ಆಗೋಗ್ತದೆ. ನಿಮಗೂ ಗೊತ್ತು, ಜೋರಾಗಿ ಬ್ಲಾಸ್ಟ್ ಮಾಡೋಂಗಿಲ್ಲ, ಒಳಗಡೆನೆ ಬ್ಲಾಸ್ಟ್ ಹಲವಾರು ತೊಡಕುಗಳು ಇದ್ರೂ ಸಹ ಈ ಎತ್ತಿನೊಳೆ ನೀರು ಕೊಡುವಂತಹ ನಮ್ಮದು ಕನಸಿನ ಯೋಜನೆ ಏನಿದೆ ಅದು ಮುಂದಿನ ವರ್ಷಗಳಲ್ಲಿ 100ಕ್ಕೆ 100 ಸಾಕಾರಗೊಳ್ತದೆ. ಇಲ್ಲ ನೋಡಿ, ಆವಾಗಿಂದ ನಾನು ಮೊದಲನೇ ವರ್ಷದಿಂದ ನೀವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಹಲವಾರು ಸರ್ತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಹಿಡಿದು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಹಿಡಿದು ಕೋಲಾರ ವಿಶ್ವವಿದ್ಯಾನಿಲಯ, ಎಲ್ಲ ವಿಶ್ವವಿದ್ಯಾನಿಲಯಗಳ ಹೈ ಲೆವೆಲ್ ಕಮಿಟಿ ಏನಿದೆ, ಸೈಂಟಿಸ್ಟು ಅವರೆಲ್ಲ ಚೆಕ್ ಮಾಡಿ ಹೇಳಿದ್ದಾರೆ, KC ವ್ಯಾಲಿ ನೀರಿಂದ ಯಾವುದೇ ಬೆಳೆಗಳಿಗೆ ಹಾನಿ ಆಗ್ತಾ ಇಲ್ಲ. ಆ ನೀರು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ. ಯಾವುದು 100% ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಬಂದಿರೋದು. ಈಗ ಇನ್ನೊಂದು ವಿಚಾರ, ಆ ನೀರು ನಾವು ಬಿಡ್ತೀವಲ್ಲ ಕೆರೆಗಳು, ಆ ಕೆರೆಗಳಿಂದ ನೀರು ಹೊಡ್ಕೊಂಡು ವ್ಯವಸಾಯ ಮಾಡೋದು ಕಮ್ಮಿ. ಅದ್ರ ಬದಲು ಬೋರ್ವೆಲ್ಗಳಿಗೆ ನೀರಿನ ಸೆಲೆ ಜಾಸ್ತಿ ಆಗಿ ರೀಚಾರ್ಜ್ ಆಗಿರುವಂಥದ್ದೇ ಜಾಸ್ತಿ ಆಗಿರೋ. ಆದ್ದರಿಂದ ಆ ನೀರು ಉಪಯೋಗಿಸ್ಕೊಂಡು ಆಗ್ತಾ ಇರೋಂಥದ್ದು ಯಾವುದೇ ಸಮಸ್ಯೆ ಇಲ್ಲ. ಫಲವತ್ತತೆ ಕಳ್ಕೊಂಡಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಅಲ್ಲ ಒಂದು ನಿಮಿಷ. ಇದು ಯಾಕಂದ್ರೆ ಬಹಳ ವರ್ಷಗಳ ಮುಂಚೆ ಬಹಳಷ್ಟು ನೀರು ಕಮ್ಮಿ ಇರೋದ್ರಿಂದ ಬೆಳೆಗಳು ಹಿಂದಿಂದ ಬೆಳೆಗಳು ಬರೆದು ಬಹಳಷ್ಟು ಔಷಧಿಗಳು ಒಂದು ಕರಾರುವಕ್ಕಾಗಿ ಆಗದೆ ಆ ಕೆಲಸ ಆಗಿರ್ಬೋದು. ಅದರಿಂದ ಮುಂದೆ ಅದು ಆಗಿರ್ಬೋದು. ಅದನ್ನು ಸರಿ ಮಾಡುವಂಥದ್ದು ಈಗ ಏನಾದರೂ ಹೊಸ ಟೆಕ್ನಾಲಜೀಸ್ ಬಂದಿದೆಯಲ್ಲ, ಹನಿ ನೀರಾವರಿ ಯೋಜನೆ ಇಂಥವು, ಈಗ ಈ ಪೆಸ್ಟಿಸೈಡ್ಸ್ ಎಲ್ಲ ಭಾಳ ಗುಣಮಟ್ಟದ ಕೀಟನಾಶಕಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಒಳ್ಳೇದು ಮಾಡುವಂಥದ್ದು ಪ್ರಯತ್ನ ಸರ್ಕಾರ ಮಾಡ್ತಿದೆ. ರೈತರುಗಳು ಇದ್ರ ಬಗ್ಗೆ ಏನಾದರೂ ಪರಿಹಾರ ಕಂಡು ಹಿಡಿದ್ರೆ ಅವ್ರಿಗೆ ಸಹಕಾರ ಕೊಡೋದು. ಸ್ಟ್ರೀಟ್ ಟ್ರೀಟ್ಮೆಂಟ್ ಕುಡಿಯೋ ನೀರಿಗೆ ಏನಕ್ಕೆ ಟ್ರೀಟ್ಮೆಂಟ್ ನೀರು ಫಾರ್ ವಾಟ್? ಅದು ಕುಡಿಯೋ ನೀರಿಗೆ ಬೇಕಾಗಿರೋದು. ಅದು ರೀಚಾರ್ಜ್ ಆಗೋದು ಬರುತ್ತೆ. ಸ್ಟ್ರೀಟ್ ಟ್ರೀಟ್ಮೆಂಟ್ ವಾಟರು ಅದು ರೈತರಿಗೆ ವ್ಯವಸಾಯ ಮಾಡಕ್ ಕೊಡಕ್ಕಾಗ್ತದ? ಲಕ್ಷ ಅದು ಬಹಳ ಕಮ್ಮಿ ಆಗ್ತದೆ. ಹಾಲು ಉತ್ಪಾದಕರಿಗೆ 5 ರೂಪಾಯಿ ಸರ್ಕಾರದ್ದು ಪ್ರೋತ್ಸಾಹಧನ ಕೊಡ್ತಾ ಇದೀವಿ. 5 ರೂಪಾಯಿ ಜಾಸ್ತಿ ಮಾಡಿದೀವಿ ಆಲ್ರೆಡಿ. ಅಲ್ಲ, ಮುಂಚೆ ಮಾಡಿದ್ವಲ್ಲ, ಅದನ್ನೇ ಹೇಳೋದು. ಬರೋದು ಲೇಟ್ ಆಗಿದ್ಯಾ ನೋಡೋಣ. ಅದನ್ನ ಕೊಟ್ಟು ಏನಕ್ಕಾದ್ರೂ ಯೂಸ್ ಆಗುತ್ತೆ ಈಗ ನೋಡೋಣ. ಈಗ ಹಣನ ಅತಿ ಬೇಗ ರೈತರುಗಳಿಗೆ ಕೊಡುವಂತ ಕೆಲಸ ಮಾಡ್ತೀವಿ. ಸರ್ಕಾರದ ಗಮನಕ್ಕೆ ತಗೊಂಬಂದು ಸಂಬಂಧಪಟ್ಟ ಇಲಾಖೆ ಕೊಡ್ತೀವಿ. ಹಾಲಿನ ದರ ಇಂಟ್ರೆಸ್ಟು ಇರೋದು ಅಂದರೆ, ಈಗ ಹಾಲಿನ ದರ, ಈಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಲ್ವಾ, ಸಂಬಳಗಳು ಜಾಸ್ತಿ ಆಗಲ್ವಾ, ಅದೇ ಥರ ರೈತರುಗಳು ಸಹ ಕೊಡಬೇಕಂತ ಇದೆ. ಅದನ್ನು ಏನು ಈಗ ತಡ ಆಗಿ ಏನಾಗಿದೆ ಆ ಎಲ್ಲ ಹಣವನ್ನು
ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಹಾಗೂ ಅಧಿಕಾರಿಗಳ ಹತ್ರ ಮಾತಾಡಿ ಬೇಗ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ. ನೋಡಿ, ಈಗ ನಾನು ನಿಮ್ಗೊಂದು ಪ್ರಶ್ನೆ ಈಗ ಪ್ರತಿ ದಿವಸ ಪ್ರತಿ ವಾರ ನಾನು ನಿಮ್ಮ ಪೇಪರ್ಗಳಲ್ಲೇ ನೋಡ್ತಾ ಇರ್ತೀನಿ. ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಇಲ್ಲಿ ಕೆಲಸ ಫಿನಿಶ್ ಆಯಿತು, ಇಲ್ಲಿ ಗೃಹ ಪ್ರವೇಶ ಮಾಡಿದ್ರು. ಅದೆಲ್ಲ ಯಾವ ದುಡ್ಡು? ಇಟ್ ಈಸ್ ದಟ್ ಮನಿ. ಎಲ್ಲ ರೆಗ್ಯುಲರ್ ಅಲ್ಲ. ನೋಡಿ ಒಂದು ನಿಮಿಷ, ನೀವು ವಿರೋಧ ಪಕ್ಷದವ್ರ ಥರ ನೀವು ಮಾತಾಡಬೇಡಿ. ನೀವು ವಿರೋಧ ಪಕ್ಷದವ್ರ ಥರ ಮಾತಾಡೋದು ಬೇಡ. ನಾನು ಒಂದೇ ಒಂದು ನನ್ನ ಮನವಿ, ಸರ್ಕಾರದಲ್ಲಿ ಕಾಲಕ್ಕೆ ತಕ್ಕನಾಗಿ ಈ ಜಿಲ್ಲೆಯ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ. ಯಾವುದು ನಿಲ್ಲಿಸಿಲ್ಲ. ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀವಿ. ಈಗ KGF ಮತ್ತು ಬಂಗಾರಪೇಟೆ ಸೆಂಟ್ರಲ್ಲಿ ಒಂದು ಟೌನ್ಶಿಪ್ ಮಾಡ್ತಾ ಇದ್ದೀವಿ, ಇಂಟಿಗ್ರೇಟೆಡ್ ಟೌನ್ಶಿಪ್ಪು. ಯಾಕೆ ಮುಂಚೆ ಯಾವುದನ್ನ ಆಗಿತ್ತಾ? ಈಗಾಗಲೇ 300 ಎಕರೆ ಜಮೀನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ತಗೊಂಡಿದ್ದೀವಿ. ಅದನ್ನು ಈಗಾಗಲೇ ರಸ್ತೆ ಮಾಡಿಬಿಟ್ಟು ಈಗಾಗಲೇ ಅದನ್ನು DPR ಮಾಡೋಕ್ಕೆ ಕೊಟ್ಟಿದ್ದೀವಿ. ಯಾವುದು ಒಳ್ಳೆ ಪ್ರಪೋಸಲು? ನಾನು ಮಾಡಿರೋದ್ರಿ ಪ್ರಪೋಸಲು. ನೀವು ಕೇಳಿದ್ದು ಮಂತ್ರಿ ಯಾರು? ಯಾವುದು? 100 ರೂಪಾಯಿ ಕೆಲಸ. ನೀವು ಹೇಳ್ತಾ ಇರೋದು 100ಕ್ಕೆ 100 ಸುಳ್ಳು. ನಾನು ಕೇಳ್ರಿ ಒಂದು ನಿಮಿಷ ನೋಡಿ, ನೀವು ಬೇರೆ ಏನು ಹೇಳಿದ್ರು ನಾನು ಒಪ್ಪಲ್ಲ. ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಕ್ಯಾಬಿನೆಟ್ ಅಲ್ಲಿ ಗಲಾಟೆ ಮಾಡಿ ಕೇಳ್ರಿ ಒಂದು ನಿಮಿಷ. ನಿಮ್ ಡಿಮ್ಯಾಂಡ್ ಇರ್ಬೋದು. ಕೊಟ್ಟಿತ್ತ ಸರ್ಕಾರ? ಯಾವ ಸರ್ಕಾರ ಕೊಟ್ಟಿತ್ತು? ನಾನು ಗಲಾಟೆ ಮಾಡಿ ಅದನ್ನ ಬೆಳಗಾಂ ಸೆಷನ್ ಅಲ್ಲಿ ಅದನ್ನ 300 ಎಕರೆ ಚಿಲ್ಡ್ರನ್ ನಾನು ಗಲಾಟೆ ಮಾಡಿ ಅದನ್ನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೋಗ್ಲೇಬಾರ್ದು, ನಾನು ಬಿಡಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಗಲಾಟೆ ಮಾಡಿ ಅದನ್ನ ನಾನು ತಗೊಂಡಿದ್ದು ನಮ್ಮ ಕೋಲಾರಕ್ಕೆ. ಸುಮ್ಮನೆ ನೀವು ಹಳೇದಲ್ಲ ಅಂತ ಹೇಳಿ ದಾರಿ ತಪ್ಪಿಸೋದಾಗುತ್ತೆ. ನೋ ಪ್ರಪೋಸಲ್, ನಾಟ್ ಇವನ್ ಸಿಂಗಲ್ ಪ್ರಪೋಸಲ್ ವಾಸ್ ದೇರ್. ಪ್ರಪೋಸಲ್ ಕೊಟ್ಟಿದ್ದು ನಾನೇ, DPR ಕೊಟ್ಟಿದ್ದು ನಾನೇ, ಜಾಗ ತಗೊಂಡಿದ್ದು ನಾನೇ, ಪ್ರಾಜೆಕ್ಟ್ ಮಾಡ್ತಾ ಇರೋದು ನಾನೇ. ಯಾವುದು ಪ್ರಪೋಸಲ್ ಇರಲಿಲ್ಲ. ಸುಮ್ಮನೆ ಹೇಳಿರ್ಬೋದು ಅಷ್ಟೇ. ನಾನು ಹೇಳ್ದೆ, ನಾನು ಕಳೆದ ಸರಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನನ್ನ ಇಲಾಖೆಗೆ 100 ಕೋಟಿ ಕೊಟ್ಟಿದ್ರು. ಕೇಳ್ದೆ ಇಡೀ ಪ್ರಾಜೆಕ್ಟ್ ವಾಪಸ್ ತಗೋಬಿಟ್ಟು 100 ಕೋಟಿ ಸ್ಯಾಂಕ್ಷನ್ ಮಾಡಿತ್ತಲ್ಲ ಕೇಂದ್ರ ಸರ್ಕಾರ ನನ್ನ ಇಲಾಖೆಗೆ ಕೊಟ್ಟಿದ್ದು UD ಇಂದ 100 ಕೋಟಿ ಕೊಟ್ಟಿದ್ದು. ಒಟ್ಟು 350 ಕೋಟಿ ಆಗೋದು. 250 ಕೋಟಿ ನಮ್ಮ ಅನುದಾನದಿಂದ ಕೊಡೋ ಅಂತ ನಮ್ಮ ಇಲಾಖೆ ರಾಜ್ಯ ಸರ್ಕಾರದಿಂದ 100 ಕೋಟಿ ಕೇಂದ್ರ ಸರ್ಕಾರ ಸಹಾಯಧನ ಕೊಟ್ಟು ಇದರಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಯಾವುದು ನೋಟಿಫಿಕೇಶನ್ ಇಲ್ದಿರೋ ಇಡೀ ಹಣ ವಾಪಸ್ ತಗೊಂಡ್ಬಿಟ್ಟು ಅದಕ್ಕೇನೆ ಒಂದು ಫಿನಿಶ್ ಮಾಡ್ತೀನಿ ಸರ್. ಅದಕ್ಕೇನೆ ಈಗ ಆ 100 ಕೋಟಿ ಸಹ ಕೇಂದ್ರ ಸರ್ಕಾರ ಎಲ್ಲ ಕೊಡಲ್ಲ. ಯಾವುದು ದುಡ್ಡು ವಾಪಸ್ ತಗೋ. ಇದು 3 ತಿಂಗಳು. ಯಾವಾಗ ಮೊನ್ನೆ ನೀವು ಕೇಳಿದ್ದು? 3 ತಿಂಗಳು. ಯಾವಾಗ? ಹೌದ್ರಿ. ಬಜೆಟ್ ಒಂದೊಂದು ತಿಂಗಳಿಗೂ ಬಜೆಟ್ ಮಾಡಲ್ಲ ರೀ. ವರ್ಷಕ್ಕೆ ಒಂದೇ ಸರಿ ಬಜೆಟ್ ಮಾಡೋದು. 6 ತಿಂಗಳಾದ್ರೂ ಮಾರ್ಚ್ಗೆ ಬಜೆಟ್ ಬರೋದು. ಆ ಬಜೆಟ್ ಅಲ್ಲಿ ಹಾಕ್ಸ್ತಾ ಇದೆ. ಸುಮ್ಮನೆ ನೀವು ನನ್ನ ಕ್ರಾಸ್ ಕ್ವಶನ್ ಕೇಳಿ ಸಿಕ್ಕಾಕ್ಸ್ಬೇಡಿ. ನಾನೇನು ಸಿಕ್ಕಾಕಲ್ಲ. 1 ವರ್ಷಕ್ಕೆ ಒಂದೇ ಸರಿ ಬಜೆಟ್ ಆಗೋದು. 6 ತಿಂಗಳಲ್ಲಿ ನಾನು ಹೇಳಿದ್ದೆ. ಈಗ ಬಜೆಟ್ ಬರ್ತದೆ, ಬಜೆಟ್ ಅಲ್ಲಿ ಹಾಕ್ಸ್ತೀನಿ. ಇದೇ ಹೇಳಿದ್ದಲ್ಲ ಇಷ್ಟೊತ್ತು, ಇಂಟಿಗ್ರೇಟೆಡ್ ಟೌನ್ಶಿಪ್ ದುಡ್ಡು ಎಲ್ಲೈತೆ ಹೇಳ್ರಿ. ಅದೇ ಎಲ್ಲಿ ಐತೆ ಅಂತ ಹೇಳ್ತೀರಲ್ಲ, ಮತ್ತೆ ಒಳ್ಳೆ ಕತೆ ಆಯ್ತಲ್ಲ. ಯಾವುದು ಇಲ್ಲ ಯಜಮಾನ್ರೆ, ಜಾಗ ಐತೆ ಅಷ್ಟೇನೆ, ಪ್ರಾಜೆಕ್ಟ್ ದುಡ್ಡಿಲ್ಲ. ಈಗ ಬಜೆಟ್ ಅಲ್ಲಿ ಹಾಕ್ಸ್ಬೇಕು. ರಿಂಗ್ ರೋಡ್ಗೆ ದುಡ್ಡು ಕ್ಯಾನ್ಸಲ್ ಮಾಡಿದ್ರು, ಈ ಬಜೆಟ್ ಅಲ್ಲಿ ಹಾಕ್ಸ್ಬೇಕು. ಹಾಸ್ಪಿಟ್ಲಿಗೆ ಹೇಳಿದ್ವಿ, ಈ ಬಜೆಟ್ ಅಲ್ಲಿ ಹಾಕ್ಸ್ಬೇಕು. ಎಲ್ಲ ಈ ಬಜೆಟ್ ಅಲ್ಲಿ ಹಾಕ್ಸ್ತೀವಿ. ಕೋಲಾರ ಮಹಾನಗರ ಪಾಲಿಕೆ ಮಾಡಬೇಕು ಅಂದ್ರೆ 3 ಲಕ್ಷ ಜನ ಇರಬೇಕು. ಹತ್ತತ್ರ 2.5 ಲಕ್ಷ ಜನ ಆದ್ರೂ ಇರಬೇಕು. ಆದ್ರೂ ನಿಮ್ಮ ಶಾಸಕರು ಅದನ್ನ ಮಾಡಲೇಬೇಕು ಅಂತ ಬಲವಂತ ಮಾಡಿದ್ದಾರೆ. ಅದು ಜನಸಂಖ್ಯೆ ಆಧಾರದ ಮೇಲೆ ಮಾಡುವಂಥದ್ದು. ಇಡೀ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೋಲಾರದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇರೋದೇ 2.5 ಲಕ್ಷ. ಎಲ್ಲ ಹಳ್ಳಿಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಸೇರ್ಸ್ಕೊಂಡು ವೋಟ್ 2.5 ಲಕ್ಷ ಇದೆ. ವೋಟರ್ಸ್ 2.5 ಲಕ್ಷ. ಹೌದು, ವೋಟರ್ಗಳ ಮೇಲೆ ಮಾಡೋದು. ಇನ್ನೇನು ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ಯಾವುದೇ ನಗರಸಭೆಗಳನ್ನ
ಮಹಾನಗರ ಪಾಲಿಕೆಗಳಿಗೆ ಮೇಲ್ದೇರಿಸಲಿಕ್ಕೆ ತನ್ನದೇ ಆದ ಮಾನದಂಡಗಳನ್ನ, ನೀತಿ ನಿಯಮಗಳನ್ನ, ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡೈತೆ. ಅದ್ರ ಪ್ರಕಾರ 3 ಲಕ್ಷ ಜನಸಂಖ್ಯೆ ಇರಬೇಕು. ಆದ್ರೆ ಮುಂಜು ಹೇಳಿದ್ದು 2011ರಲ್ಲಿ ಜನಗಣತಿ ಆಗಿದೆ. ಆದ್ರೆ ಹೊಸ ಜನಗಣತಿ ತಗೊಂಡ್ರೆ 2.5 ಲಕ್ಷಕ್ಕೂ ಅಧಿಕವಾಗಿ ಬರ್ತದೆ ಅಂತ ಹೇಳಿ ನಾನು DC ವರ್ಗ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀನಿ, ಪ್ರಪೋಸಲ್ ಕಳಿಸ್ತೀನಿ. ಈಗಾಗಲೇ ರಾಯಚೂರು ಮತ್ತೆ ಹಾಸನ ಇದನ್ನ ಮಹಾನಗರ ಪಾಲಿಕೆಗಳನ್ನಾಗಿ ಏರಿಸಲಿಕ್ಕೆ ಪ್ರಪೋಸಲ್ ಕೊಟ್ಟಿದ್ದು ಆಯ್ತು, ಮತ್ತೆ ಅದನ್ನ ಕ್ಯಾಬಿನೆಟ್ ಅಲ್ಲೂ ಪಾಸ್ ಆಯ್ತು. ಈಗ ಅದನ್ನ ಆಡಳಿತಕ್ಕೆ ನಾವು ಆಫೀಸರ್ಸ್ನೆಲ್ಲ ಆಗ್ತಾ ಇದೀವಿ. ಅದೇ ತರ ಕೋಲಾರ ಸಹ ನನಗೆ ಮಾಡಲಿಕ್ಕೆ ಬಹಳ ಕುತೂಹಲ ಇದೆ, ಬಹಳ ಅದ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಜನಸಂಖ್ಯೆಯನ್ನು ಬರಬೇಕಲ್ಲ, ಅಷ್ಟಕ್ಕೆ ಅದು ಬಂದಿದ್ದು ಟೈಮ್ಗೆ ನೋಡಿ ಮಾಡ್ತೀವಿ. ಪ್ರವಾಸೋದ್ಯಮ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿಲ್ಲ. 10 ವರ್ಷದಿಂದ ಇಂಥ ನಾವು ಮಾಡಿದ್ದೀರಿ ಅಂತ ಒಂದ್ಸಲಿ ಕೂಡ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಇಂಥ ಕೆಲಸ ಆಗಿದೆ ಅಂತ ಹೇಳಿ. ಪ್ರವಾಸೋದ್ಯಮ ಅಭಿವೃದ್ಧಿ ಅಂದರೆ ಈಗಾಗಲೇ ನಮ್ಮ ಯಾವುದು ಗಣೇಶಂದು ಮುಳಬಾಗಿಲು ಕುರುಡುಮಲೆಗೆ ಅಭಿವೃದ್ಧಿಗೆ ಒಂದಷ್ಟು ದುಡ್ಡು ಹಾಕಿದ್ದೀವಿ. ಮತ್ತು ನಾವೊಂದು ಬೆಟ್ಟದಲ್ಲಿ ಒಂದು ಇದು ಮಾಡಿದ್ರಲ್ಲ ಆದಿಮ ಜಾಗದಲ್ಲಿ, ಅದರಲ್ಲಿ 1 ಕೋಟಿ ರೂಪಾಯಿ ಹಾಕಿ ಅದನ್ನು ಡೆವಲಪ್ಮೆಂಟು ವಾಟ್ ಎವರ್ ಸರ್, ಅದೇ ದಟ್ ಇಸ್ ಆಲ್ಸೋ ಡೆವಲಪ್ಮೆಂಟ್ ಸರ್. ದಾರಿನೇ ಇಲ್ಲ ಅಂದರೆ ಅದು ಪ್ರವಾಸೋದ್ಯಮಕ್ಕೆ ಹೋಗಿ ಈಸಿ ಆಗ್ತದೆ ಅಂತೇಳಿ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ಯಾವುದಕ್ಕೆ ರೋಪೆ ಇಲ್ಲ, ಪ್ರಪೋಸಲ್ಸ್ ಏನು ಬಂದಿಲ್ಲಪ್ಪ ಅಂತ ಡೋಂಟ್ ಹ್ಯಾವ್ ವೆರಿ ಪ್ರಪೋಸಲ್. ನೋಡೋಣ, MLA ಅವ್ರ ಪ್ರಪೋಸಲ್ ಕೊಟ್ಟರೆ ಮಾತಾಡ್ತೀನಿ ಅದನ್ನು. DCC ಬ್ಯಾಂಕ್ದು ಎಸ್ ಸರ್, ಒಂದು ನಿಮಿಷ. DCC ಬ್ಯಾಂಕ್ ಹೇಳ್ಬಿಡ್ತೀನಿ ಬ್ರದರು. DCC ಬ್ಯಾಂಕ್ದು ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ ಹಲವಾರು ಜನ. ಅದ್ರ ಮೇಲೆ ಸ್ಟೇ ಇದೆ. ಅದ್ರ ಜೊತೆಲಿ ಈ ಕಡೆ ಹೊಸ ತಾಲೂಕುಗಳು ಮಂಚನಹಳ್ಳಿ ಹೋಬಳಿ ಅಲ್ಲ, ಅದು ಮಂಚನಹಳ್ಳಿ ಚಳ್ಳೂರು ಹೋಬಳಿಯನ್ನ ತಾಲೂಕುಗಳ ಇದಕ್ಕೆ ಸೇರಿಸ್ಬೇಕು ಅಂತ ಹೇಳಿ ಪ್ರಪೋಸಲ್ಸ್ ಇದೆ. ಅದು ಕೋರ್ಟಲ್ಲೂ ಕೇಸ್ ಇದೆ. ಇದು ತೀರ್ಮಾನ ಆದ ತಕ್ಷಣ DCC ಬ್ಯಾಂಕಿಗೆ ಚುನಾವಣೆ ನಡೆಸುವಂಥ ಕೆಲಸ ಮಾಡ್ತೀವಿ. ಕೋಮೂಲಿಗೆ ಸಹ ಅದು ಕೋರ್ಟಲ್ಲಿದೆ. ಈಗ ಹಲವಾರು ಭಾಗಗಳು ಯಾವ್ದು ಸೇರ್ಕೋಬೇಕು. ಈಗ ಮಂಜು ಹೇಳ್ತಾರೆ ಕೋಲಾರದಿಂದ ಸಂಘಗಳನ್ನ ಪಕ್ಕದ ತಾಲೂಕಿಗೆ ಹಾಕ್ಬಾರ್ದು ಅಂತ, ಪಕ್ಕದ ತಾಲೂಕು ಅವ್ರು ಕೇಳ್ತಾರೆ ಇನ್ನೊಂದಷ್ಟು ಸೇರಿಸಿ ನಮ್ಗೆ ಹಾಕ್ಬೇಕು ಅಂತ ಹೇಳಿ. ಅದರಿಂದ ಎಲ್ಲರಿಗೂ ಅವ್ರವ್ರ ಕ್ಷೇತ್ರಗಳ ಬಗ್ಗೆ ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ, ಅದ್ರ ಬಗ್ಗೆ ಆಸಕ್ತಿ ಇದೆ. ಅದರಿಂದ ಕೋರ್ಟ್ಗೆ ಹೋಗಿದ್ದಾರೆ. ಅದು ತೀರ್ಮಾನ ಆಗಿದ ತಕ್ಷಣ ಮಾಡ್ತೀವಿ. ಕೊಡ್ತಾ ಇದ್ದಾರೆ. ಯಾಕೆ DCC ಬ್ಯಾಂಕ್ಸಲ್ಲಿ ಸಾಲ ಕೊಡ್ತಾ ಇದ್ದಾರೆ? ನಾನು ವಿಚಾರಿಸಿದೆ, ಅಧ್ಯಕ್ಷರಿಲ್ಲ ಅಷ್ಟೇ. ಸಾಲ ಕೊಡ್ತಾ ಇಲ್ಲ, ಯಾವುದು ಹೊಸ ಸಾಲ ಕೊಡ್ತಿಲ್ಲ, ಹಳೆ ಸಾಲ ರಿನ್ಯೂವಲ್ಸ್ ಎಲ್ಲ ಮಾಡ್ತಾ ರಿನ್ಯೂವಲ್ಸ್. ಒಂದೇ ನಿಮಿಷ. ಈಗ ಮೈಕ್ರೋ ಫೈನಾನ್ಸ್ ಏನು ನೀವು ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂತೇಳಿ ನಾನು DC ಅವ್ರ ಹತ್ರ ರಿಪೋರ್ಟ್ ತರಿಸ್ಕೊತೀನಿ. ಯಾಕೆ ಸಾಲ ಕೊಡ್ತಾ ಇಲ್ಲ, ಅದಕ್ಕೆ ಯಾಕೆ ಕೊಡಲೇಬೇಕು ಅಂತ ಹೇಳಿ ನಾನು ಒಂದು ಆದೇಶ ಮಾಡಿ, ಆದೇಶಗಳಿರ್ತವೆ. ಇದು ಯಾರ್ದು ಖಾಸಗಿ ಆಸ್ತಿ, ಖಾಸಗಿ ಸ್ವತ್ತಲ್ಲ. ಬ್ಯಾಂಕ್ ಹಣ ಸಾರ್ವಜನಿಕರ ಹಣ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ ಹೇಳಿ ಬಹಳ ಜವಾಬ್ದಾರಿಯುತವಾಗಿ ನಾವು ಅದನ್ನೆಲ್ಲ ನಮ್ಮ ನಡವಳಿಕೆಗಳು ಇರಬೇಕಾಗ್ತದೆ. ಅದರಿಂದ DC ಅವ್ರ ಹತ್ರ ನಾನು ರಿಪೋರ್ಟ್ ತಗೊಂಡು ಯಾರು ಬಡವರಿಗೆ, ರೈತರಿಗೆ, ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಅದನ್ನ ಮಾಡಲಿಕ್ಕೆ ನಾನು ಸತತವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಮೈಕ್ರೋ ಫೈನಾನ್ಸ್ ಹೇಳಿದ್ರೆ ಹೌದು, ಅದ್ರ ಬಗ್ಗೆ ನನಗೂ ಸಹ ಭಾಳ ಆತಂಕ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾರ್ಯಾರಿದ್ದಾರೆ, ಈ ಕಳ್ಳರೆಲ್ಲ ಜನಗಳಿಗೆಲ್ಲ ತೊಂದರೆ ಕೊಡೋರು, ರೈತರುಗಳಿಗೆ, ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋದಿದಾರಲ್ಲ, ಅವರೆಲ್ರಿಗೂ ನಾವು ಈಗಾಗಲೇ ನೋಟಿಸ್ಗಳು ಕೊಟ್ಟು ಯಾರಾದರೂ ಮೈಕ್ರೋ ಫೈನಾನ್ಸರು ಬಲವಂತವಾಗಿ ರೈತರುಗಳ ಹತ್ರ, ಬಡವರ ಹತ್ರ ಹಣ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ದಾಖಲೆ ನಾವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. ನೋಡಿ, ನಾರಾಯಣ ಸ್ವಾಮಿ ನನ್ನ ಸ್ನೇಹಿತ. ನಾರಾಯಣ ಸ್ವಾಮಿ, ನಂಜೇಗೌಡರು, ಅನಿಲು, ಮಂಜುನಾಥ್ ನಾವೆಲ್ಲ ಒಂದೇ ಕುಟುಂಬದವರಿದ್ದಂಗೆ. ಆಯ್ತು, ಸಮೃದ್ಧಿ ಮಂಜುನಾಥ್ನು ನಮ್ಮ ಸ್ನೇಹಿತ. ಈ ಜಿಲ್ಲೆಯ ಅಭಿವೃದ್ಧಿಗೆ ಇನ್ಕ್ಲೂಡಿಂಗ್ ಲೋಕಸಭಾ ಸದಸ್ಯರು ನಾವೆಲ್ಲರೂ ಒಂದೇ ಕುಟುಂಬದವ್ರ ಥರ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಜಗಳ ಆಡಕ್ಕೆ ಹೋಗಲ್ಲ. ಮತ್ತೆ ನೋಡ್ರಿ, ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅದನ್ನು ನಾವು ಕೋಪ ಮಾಡ್ಕೊಳಕ್ಕಾಗಲ್ಲ. ನಾನು ಕೇಳ್ತೀನಿ ಏನಪ್ಪ ಸಮಸ್ಯೆ ಅಂತ. ಅದೇನಾದ್ರು ನಿರ್ದಿಷ್ಟವಾಗಿ
ಏನಾದರೂ ನನ್ನ ಮೇಲೆ ಪ್ರೀತಿಯಿಂದ ಹೇಳಿರ್ಬೋದು. ಅದನ್ನು ನೀವು ಯಾಕೆ ಕೆಲವು ಸರಿ ನಾನು ಮಾತಾಡ್ತೀರಾ ಇರ್ಬೋದು. ಯಾವ ವಿಶ್ವಾಸ, ಯಾವ ವಿಚಾರ, ಯಾವ ವಿಚಾರ, ಪರ್ಟಿಕ್ಯುಲರ್ ವಿಚಾರ ಹೇಳ್ಬೇಕಲ್ಲ. ಅಲ್ಲ, ಪರ್ಟಿಕ್ಯುಲರ್ ವಿಚಾರ ಹೇಳದೆ ಹೇಳ್ತೀನಿ ನಾನು. ಇಲ್ಲಪ್ಪ, ನಾಮ ನಿರ್ದೇಶನಗಳೆಲ್ಲ ಇನ್ನೂ ಆಗಿಲ್ಲ. ಎಲ್ಲಾನು ಲಿಸ್ಟ್ ತಗೊಂಡಿದ್ದೀವಿ. ನಮ್ಮ ನಿರ್ದೇಶನಗಳು ಯಾವ್ಯಾವ ಅವ್ರ ತಾಲೂಕಿರೋರು ಎಲ್ಲ ಮಾಡ್ಕೊಟ್ಟಿದ್ವಿ. ಯಾವ್ದು ನಿಲ್ಸಿಲ್ಲ. ನಾರಾಯಣ ಸ್ವಾಮಿ ಯಾವ್ದು ಹೇಳಿದ್ದೆ ಅವ್ರ ತಾಲೂಕಿನಲ್ಲಿ ಅವ್ರಿಗೇನೆ ಕೊಟ್ಟಿದ್ವಿ.